ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ, ಮೇಡಮ್ ಮದ್ದಿಡಿ ಟ್ರೀಟ್ಮೆಂಟ್ನ ನಾನು ತೆಗೆದುಕೊಂಡಾಗ ನನಗೆ ಸುಮಾರು ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಈಗ ಇತ್ತೀಚೆಗೆ ನನಗೆ ಇವಾಗ ಒಂದು 5 ಮಂತಲ್ಲೇ ಈ ರಿಸಲ್ಟು ಬಂದಿದೆ. ಈಗ ಗರ್ಭಿಣಿಯಾಗಿದ್ದೀನಿ. ಸೊ ಈಗ ನನಗೆ ಗಂಡನಲ್ಲಿ ಸಮಸ್ಯೆ ಇತ್ತಾ, ನನ್ನಲ್ಲಿ ಸಮಸ್ಯೆ ಇತ್ತಾ, ಅಥವಾ ಮದ್ದಿಡಿನೇ ಸಮಸ್ಯೆ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ನೀವು ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ಮದ್ದಿಡಿ ಸಮಸ್ಯೆ ಇತ್ತು ಅಂತ ಅಂದಾಗ ಗಂಡ ಹೆಂಡತಿಗೂ ಕೂಡ ನಾನು ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೆ. ಇದ್ರ ಜೊತೆಯಲ್ಲಿ ಒಂದು ನಾಗಪೂಜೆದನ್ನು ಕೂಡ ಹೇಳಿದ್ದೆ. ಅದನ್ನು ಕೂಡ ಮಾಡಿಸಿದ್ದೀರಾ. ನಿಮಗೆ ಬೇಗ ರಿಸಲ್ಟ್ ಬಂದಿದೆ. ಮತ್ತು ಅದು 3 ಕೂಡ ಒಗ್ಗೂಡಿದೆ. ಒಂದು ನೀಟಾಗಿ ಫಾಲೋ ಮಾಡಿದ್ದೀರಾ, ಶ್ರದ್ಧಾಭಕ್ತಿ ಇದೆ, ಮತ್ತು ನಾಗದೇವನ ಮತ್ತು ಸುಬ್ರಹ್ಮಣ್ಯನ ಆಶೀರ್ವಾದನೂ ಕೂಡ ಇದೆ. ಜೊತೆಯಲ್ಲಿ ಮದ್ದಿಡಿನೂ ಕೂಡ ಒಂದು ಕ್ಲಿಯರ್ ಆಗಿ ನಿಮ್ಮ ನರನಾಡಿಗಳಲ್ಲಿ ಏನು ಬ್ಲಾಕೇಜಸ್ ಇತ್ತಲ್ಲ ಅದನ್ನು ಕೂಡ ಕ್ಲಿಯರ್ ಆಗಿದೆ. ಏಕೆಂದರೆ ತುಂಬ ಓವರ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಷ್ಟೊಂದು ಓವರ್ ಆಗಿರಲಿಲ್ಲ, ಒಂದು 60% 50% ಏನೋ ಇತ್ತು. ಸೊ ಹಾಗಾಗಿ ನಿಮಗೆ ಎಲ್ಲ ಒಂದು 3 ಇದೆಲ್ಲ ಸೇರಿಕೊಂಡು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇವಾಗ ಅದಾ ಕಾರಣ ಅಂತೇಳಿ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಈ ಥರ ಬಿದ್ದಾಗ ಏನಾಗುತ್ತೆ ಅಂತ ಅಂದರೆ, ಈಗ ಹುಡುಗರಲ್ಲೂ ಕೂಡ ಅಷ್ಟೇ ಪ್ರಾಬ್ಲಮ್ ಬಂದೇ ಬರುತ್ತೆ. ಇವಾಗ ಅಲ್ಲಲ್ಲೇ ಕಿತ್ತಾಡ್ತಾರೆ, ಓ ನಿನ್ನಿಂದನೇ ನಂಗೆ ಮಗು ಆಗ್ತಿಲ್ಲ, ನಿನ್ನಿಂದ ಆಗ್ತಿಲ್ಲ, ನಿನ್ಗೆ ಈ ಪ್ರಾಬ್ಲಮ್ಮು, ಅದು ಇದು ಅವೆಲ್ಲ ಯೋಚನೆ ಮಾಡೋ ಬದಲು ಅದಕ್ಕೊಂದು ಪರಿಹಾರವನ್ನು ನೀವು ಕಂಡುಹಿಡ್ಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ನಾಗ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಈಗ ಅತಿ ಬೇಗನೆ ಈಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ. ಮತ್ತು ನಾನೊಂದು ಮಂತ್ರವನ್ನು ಕೊಟ್ಟಿದ್ದೆ. ಷಡಾನಂ ಕುಂಕುಮ ರಕ್ತಾಣ ಮಹಾಮತಿಂ ದಿವ್ಯಮೈರವಾಹನಂ ರುದ್ರಹೆ ಸೂನಂ ಸುರಸೇನಾಥಂ ಗೋಂ ಸದಾ ಶರಣಮಹಂ ಪ್ರಪದ್ಯೆ. ಈ ಮಂತ್ರವನ್ನು ನೀವು ದಿನನಿತ್ಯ ಹೇಳ್ಕೊತೀರಿ. 41 ಡೇಸ್ ಮಾಡಿದ್ರಲ್ಲ, ಆ ಒಂದು ಮಂತ್ರದಿಂದನೂ ಕೂಡ ಅಷ್ಟೇ ನಿಮ್ಮಲ್ಲಿರ್ತಕ್ಕಂತಹ ಒಂದು ಪ್ರಭೆ ಇತ್ತಲ್ಲ, ಆ ಹಬೆ ಇತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಇವಾಗ ನಾವು ಹೇಗೆ ದಿನ ಸ್ನಾನ ಮಾಡ್ತೀವೋ ಅದೇ ರೀತಿಯೇ ಅದೊಂದು ಒಳ್ಳೆಯ ರೀತಿಯಾಗಿ ಆ ಒಂದು ಕೆಟ್ಟದೆಲ್ಲ ಹೋಗ್ಬಿಟ್ಟು ಈ ಒಂದು ಒಳ್ಳೆ ಗುಡ್ ನ್ಯೂಸು ನಿಮಗೆ ಸಿಕ್ಕಿದೆ ದೇವರ ಕಡೆಯಿಂದ. ಈ ಒಂದು ಮಂತ್ರವನ್ನು ನೀವು 9 ಮಂತ್ಸ್ವರೆಗೂ ಕೂಡ ನೀವು ಅದನ್ನು ಫಾಲೋ ಮಾಡ್ತಾನೆ ಇರಿ. ಅಟ್ಲೀಸ್ಟ್ ಅಕಸ್ಮಾತ್ ನಿಮಗೆ ಆ ಮಂತ್ರ ಏನಾದ್ರು ಬರಲಿಲ್ಲ ಅಂದರೆ ನೀವು ನನಗೆ ಮೆಸೇಜ್ ಹಾಕಿದ್ರೆ ನಾನು ಹೇಳ್ತೀನಿ ಬೇರೆ ಯಾವುದು ಹೇಳ್ಬೋದು ಏನು ಅಂತೇಳಿ. ಇದೇ ಥರ ಕಂಟಿನ್ಯೂ ಮಾಡಿ. ಮತ್ತು ಮಗುಗೂ ಕೂಡ ಅದು ತಾಗದೇ ಇದ್ದಂಗೆ ನೋಡ್ಕೊಳ್ಳಿ.